ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಗ ದುಡ್ದು ಮನೆ ನಡೆಸ್ತಾನೆ ಅನ್ಕೊಂಡ್ರೆ ಬಂದಿರೋ ಸೊಸೆ ಹತ್ರ ದುಡ್ಸ್ಕೊಂಡ್ ತಿನ್ಬೇಕಾ? ಛೀ! ಇಲ್ಲ, ಯಾವುದೇ ಕಾರಣಕ್ಕೂ ನಾನ್ ಈ ಮನೇಲಿರಲ್ಲ. 3 ಹೊತ್ತು ಗಂಜಿ ಕುಡ್ಕೊಂಡು ಬದುಕ್ಬಿಡ್ತೀನಿ. ಇವಳು ತಂದು ಹಾಕಿರೋದನ್ನ ತಿನ್ಕೊಂಡು ಖಂಡಿತ ಇರೋದಿಲ್ಲ. ನಾನು ಹೊರಟೋಗ್ತೀನಿ. ನೀನ್ ಈ ರೀತಿ ಕೂಗಾಡ್ತಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ. ಅವಾಗ ಹೋಗೋದು ನಮ್ಮನೆ ಮರ್ಯಾದೆ. ಹೌದು ಕಣೆ ಇಂದ್ರ, ನಮ್ಮನೆ ಮರ್ಯಾದೆ ನಾವೇ ಕಳ್ಕೊಳ್ಳೋದು ಸರಿನಾ ಹೇಳು? ಇಲ್ಲ ಇಲ್ಲ ಇಲ್ಲ, ನಾನು ಈ ಮನೆಗೆ ಇರ್ಬೇಕು ಅಂದ್ರೆ ನಂದೊಂದು ಕಂಡೀಷನ್. ನಾನು ಹೇಳಿದಾಗೆ ಈ ಮನೇಲಿ ನಡೆಯುತ್ತೆ ಅಂದಾಗ ಮಾತ್ರ ನಾನು ಈ ಮನೇಲಿ ಇರ್ತೀನಿ. ಅಮ್ಮ, ಇದುವರೆಗೆ ಮನೇಲಿ ನೀನು ಹೇಳ್ದಾಗ ಎಲ್ಲ ನಡೀತಿರೋದು. ನೀ ಹೇಳಿದಲ್ಲ ನಾವು ಕೇಳ್ತಾ ಇದೀವಲ್ಲಮ್ಮ. ಹೇಳಮ್ಮ, ಅದೇನ್ ಹೇಳ್ಬೇಕು ಹೇಳು. ಏನ್ ಹೇಳಿದ್ರು ಕೇಳ್ತಿರೋ? ಹಾಗಾದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಇದೇ ಮನೇಲಿ ಇರ್ಬೇಕು ಅಂದ್ರೆ ಇವಳು ಕೆಲಸ ಬಿಡ್ಬೇಕು. ಇವಳು ಕೆಲಸ ಬಿಟ್ರೇನೆ ನಾನು ಈ ಮನೇಲಿರೋದು. ಮನೆ ವಿರುದ್ಧ ಆಗ್ಲಿ, ಶ್ರಾವಣಿ ಮನೆ ವಿರುದ್ಧ ಆಗ್ಲಿ ಪಿತೂರಿ ನಡ್ಸೋದ್ ನನ್ ಕಿವಿಗ್ ಬಿತ್ತು ಅಂದ್ರೆ ನಾನು ಮಾತ್ರ ನೀವಿಬ್ರು ಸುಮ್ಮನೆ ಉಳಿಸಲ್ಲ. ಸಾವಿತ್ರಿ ನನ್ನ ಮಗನ ನನ್ನ ಮುಂದೆನೆ ಹೊಡಿತಾಳ. ಪುಣ್ಯ ಸಾವಿತ್ರಿ, ಎಷ್ಟು ಧೈರ್ಯ ಇರ್ಬೇಡ. ನನ್ನ ಮಗನ್ಗೆ ಹೊಡಿತಾಳ. ಇಷ್ಟಕ್ಕೆಲ್ಲ ಕಾರಣ ಶ್ರಾವಣಿ. ಅವಳು ನನ್ನ ಸೀಕ್ರೆಟ್ ರಿವೀಲ್ ಮಾಡಿ ನನ್ನನ್ನ ಎಲ್ರು ಮುಂದೆ ಕೆಟ್ಟವಳು ಮಾಡಿದ್ಲು. ಆದ್ರೂ ನನ್ನ ಸೀಕ್ರೆಟ್ ಫೋನಲ್ಲಿ ಇದ್ದಿದ್ದ ವಿಡಿಯೋ ಅವಳ ಕೈ ಹೇಗ್ ಸಿಕ್ತು?